ಆ ರೀ-ರಿಲೀಸ್ ಡೇಟು ಜೂನ್ 4th ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಅದನ್ನ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಹೌದೌದು, ಬೇರೆ ಬೇರೆ ಸಿನಿಮಾಗಳಿದೆ. ಜೂನ್ 4th ಅನ್ಕೊಂಡಿದೀವಿ. ಸರ್, ಇವಾಗ ನೀವು ಒಂದು ಹೇಳಿದ್ರು ಉದ್ದೇಶ ಹೇಳಿದ್ರಿ, ಲಾಭ ಏನು ಮೇಡಮ್? ಇಲ್ಲಿ ಲಾಭ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆಯಿಂದ ಒಂದಷ್ಟು ಕನಸುಗಳು ಕಟ್ಟಿರ್ತೀವಿ, ಇದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ. ಏನ್ ಮಾಡ್ಬೇಕು ಸರ್ ಅದನ್ನ ನೆಕ್ಸ್ಟ್ ಹೇಳ್ತೀನಿ ಮೇಡಮ್. ನಮ್ದು ಸಂಸ್ಥೆದ ಏನ್ ಪ್ಲಾನ್ಸ್ ಇದೆ ಮುಂದೆ ಅಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಏನಕ್ಕೆ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಮುಂದೆ ಹೋಗ್ತಾ ನೀವು ಮಾತ್ರ ಇದ್ದೀರಾ? ಇಲ್ಲ ಮೇಡಮ್, ಪ್ರತಿ ಶೋಗೂ ಇರುತ್ತೆ. ಪ್ರತಿ ಶೋ ಅಲ್ಲೂ ಕ್ವೆಶ್ಚನ್ ಆನ್ಸರ್ ಕೊಟ್ಟರೆ ಪ್ರತಿ ಶೋ ಆ ಶೇರ್ ಅಮೌಂಟ್ ಏನಿರುತ್ತೋ ಅವ್ರಿಗೆ ಕೊಡ್ತೀವಿ. ಸರಿ, ಶೇರ್ ಅಮೌಂಟ್ ಕರೆಕ್ಟ್ ಒಂದ್ ಥಿಯೇಟರ್ ಅಲ್ಲಿ ಆನ್ಸರ್ ಮಾಡ್ತಾರೆ ಯಾರೋ ಪರ್ಸನ್. ಅದೇ ರೀತಿ ಒಂದು ಎಲ್ಲಾ ಥಿಯೇಟರ್ ಅಲ್ಲೂ ಅದೇ ರೀತಿ ಅಟ್ ಎ ಟೈಮ್ ಸೇಮ್ ಟೈಮ್ ಇದು ಮಾಡ್ತೀರಾ, ಎಕ್ಸಿಕ್ಯೂಟ್ ಮಾಡ್ತೀರಾ, ಹೆಂಗೆ ಸರ್? ಸೇಮ್ ಟೈಮು ಅಟ್ ಎ ಟೈಮ್ ಎಲ್ಲರೂ ಉತ್ತರ ಕೊಟ್ರೆ ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ, ಸೀನಿಯಾರಿಟಿ, ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ಆ ಪ್ರೈಸ್ ಮನಿ ಹೋಗುತ್ತೆ. ಈ ಕಲೆಕ್ಷನ್ ಅಮೌಂಟ್ ಅಂತ ಹೇಳ್ತೀರಿ. ಈಗ ಯಾವ್ದೋ ಒಂದು ಥಿಯೇಟರ್ ಒಬ್ಬ ಆನ್ಸರ್ ಮಾಡ್ತಾರೆ, ಆ ಥಿಯೇಟರ್ ಮಾತ್ರ ಆ ಶೋದ್ ಮಾತ್ರ ಕಲೆಕ್ಷನ್ ಅಮೌಂಟ್ ಆಗುತ್ತಾ, ಅಥವಾ ಓವರಾಲ್ ಆಗಿ ರಿಲೀಸ್ ಮಾಡಿರ್ತಾರಲ್ಲ ಈಗ ಎಲ್ಲ ಇಲ್ಲ, ಅದೇನ್ ಶೋ ಬಂದಿರ್ತಾರಲ್ಲ ಆ ಶೋ ಅಲ್ಲಿ ಏನ್ ಶೇರ್ ಅಮೌಂಟ್ ಇರುತ್ತಲ್ಲ ಅದು ಮಾತ್ರ. ಸರ್, ಇನ್ನೊಂದು, ನೀವು ಈ ತರ ಮಾಡೋದು ಪಾರ್ಷಲ್ ಅಂದ್ರೆ ಯಾವ ತರ ಅಂದ್ರೆ ಅದು ಓಪನ್ ಆಗಿರ್ಬೇಕು. ಈಗ ನಿಮ್ಮ ಟೀಮ್ ಇಂದಾನೆ ನಿಮ್ ಟೀಮ್ ಅವರಿಗೆ ದುಡ್ಡು ಕೊಡಬಹುದು, ಹೆಂಗ್ ಗೊತ್ತಾಗುತ್ತೆ ಜನಗಳಿಗೆ? ಅದು ಈಗ ಆಲ್ಮೋಸ್ಟ್ ಈಗ ಮೀಡಿಯಾ ಇದೆಯಲ್ಲ ಮೇಡಮ್, ಅದಕ್ಕೆ ಯಾರು ಎಷ್ಟ್ ದಿನ ಮೋಸ ಮಾಡ್ಬೋದು, ಒಂದಿನ 2 ದಿನ 1 ವಾರ ಮಾಡ್ಬೋದು, ಅದೆಲ್ಲ ಹೊರಗೆ ಬಂದ್ಬಿಡುತ್ತೆ. ಇಲ್ಲಿ ಅದೇ ಒಳಗಡೆ ಆದಾಗ ಹಣ ಯಾವತ್ತರ ಒಂದಿನ ಗೊತ್ತಾಗ್ಬಿಡುತ್ತೆ, ಅವಾಗ ಸುಮ್ಮನೆ ಅಂತ ಬಿಡಲ್ಲ ನೀವು. ಇಲ್ಲ ಮೇಡಮ್, ಅಲ್ಲಿ ತುಂಬಾ ಪಾರದರ್ಶಕವಾಗಿ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ಏನು ಆತರ ನಮ್ ಟೀಮ್ ಮೆಂಬರ್ಸ್ ಫಸ್ಟ್ ಆಫ್ ಆಲ್ ನಮ್ ಟೀಮ್ ಮೆಂಬರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಅದರಲ್ಲಿ. ಸೊ ನಮ್ ಟೀಮ್ ಅಲ್ಲಿ ಏನ್ ಕೆಲಸ ಮಾಡ್ತಿರ್ತಾರೋ ಅವ್ರು ಯಾರು ಅದ್ರಲ್ಲಿ ಭಾಗವಹಿಸಲ್ಲ. ಅಲ್ಲ, ಅದು ಹೋಗ್ತಾ ಹೋಗ್ತಾ ಗೊತ್ತಾಗ್ಬಿಡುತ್ತೆ ಮೇಡಮ್. ಅದೇನು ಇಲ್ಲ ಸರ್, ಹುಳ ಅನ್ನೋದಕ್ಕಿಂತ ಈಗ ನಾನು ಮಾಡ್ತಿರೋ ಕಾನ್ಸೆಪ್ಟ್ ಓಕೆ, ಇದೆಲ್ಲ ಎಕ್ಸಿಕ್ಯೂಟ್ ಆಗೋ ತನಕ ಹಿಂಗ್ ಅನಿಸ್ತಿದೆ. ಸೊ ಮುಂದೆ ಇದನ್ನ ಟ್ರೆಂಡ್ ಆಗ್ಬಿಡ್ಬೋದು, ಗೊತ್ತಿಲ್ಲ ನಂಗೆ. ಮತ್ತೆ ಸಿನಿಮಾಗಳು ಬೇರೆ ಈ ತರ ರಿಲೀಸ್ ಮಾಡ್ಬೋದು, ಇನ್ನೇನೋ ಮಾಡ್ಬೋದು, ಇಲ್ಲ ಹೊಸ ಸಿನಿಮಾಗಳೇ ರಿಲೀಸ್ ಮಾಡ್ತಾ ಹಿಂಗ್ ಬರ್ಬೋದು. ಬಟ್ ಕೊನೆಯದಾಗಿ ಏನು ಅಂದ್ರೆ ಈ ಥಿಯೇಟರ್ಗಳು ಎಲ್ಲ ಏನೋ ಬ್ಯುಸಿ ಆಗಿ ಇನ್ನೇನೋ ಆಗಿ ಏನೋ ನಾ ಇದೆಲ್ಲ ಹೇಳೋದಕ್ಕಿಂತ ಏನ್ ನಡೀತಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಏನಾಗ್ತಿದೆ ಅಂತ. ಈಗ ಹೊಸ ಸಿನಿಮಾಗಳು ಬಂದ್ರೆ 1 ವಾರ 2 ವಾರ ಥಿಯೇಟರ್ಗಳಲ್ಲಿ ಇರುವಂತ ಸಾಧ್ಯತೆಗಳು ಕಡಿಮೆ ಆಗಿದೆ. 25 ದಿವಸ ಓಡುವಂತದ್ದು ಅದು ಗೊತ್ತಿಲ್ಲ, ಒಳ್ಳೆದಾಗೋದು ಬೇರೆ ರೀತಿನ 1 ಕೋಟಿ ಕೊಡ್ತೀವಿ ಅಂತ 25ನೇ ತಾರೀಕು 25 ದಿನ ಓಡಿದ್ಮೇಲೆ ಈ 1 ಕೋಟಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ. ಒಂದೊಂದು ಸಿನಿಮಾನೇ ತಯಾರು ಮಾಡುವಂತ ಬಜೆಟ್. ಯಾಕೆ ಅಷ್ಟು ದೊಡ್ಡ ಅಮೌಂಟ್? ಅದನ್ನ ಹೆಂಗ್ ಬೇರೆ ಮಾಡ್ತೀವಿ? ಹೌದು, ಸಿನಿಮಾನೇ ಮಾಡ್ಬೋದು ಸರ್, ಬಟ್ ನಮ್ಗೆ ಅದೇ ಹೇಳಿದ್ನಲ್ಲ ಸರ್, ನಮ್ಗೆ ಈಗ ಸಪೋರ್ಟ್ ಮಾಡ್ಬೇಕಂತ ಇದ್ರೆ ನೀವು ಅದನ್ನ ಹೊಸಬರಿಗೆ ಯಾರಿಗೂ ಸಿನಿಮಾ ಮಾಡೋದು ಹೆಲ್ಪ್ ಮಾಡಿಸ್ಬೋದು ಸರ್. ಖಂಡಿತ ಆತರ ಪ್ಲಾನ್ಸ್ಗಳು ಎಲ್ಲ ಇದಾವೆ. ಸೊ ಇಲ್ಲಿ 1 ಕೋಟಿ ನಾನು ಕೊಡ್ತೀನಿ ಅಂದಾಗ ನಿಮ್ಗೆ ತುಂಬಾ ಏನು 1 ಕೋಟಿ ಕೊಡ್ತಿದ್ದಾರೆ ಅಂತ ನಿಮ್ಗೆ ಫೀಲ್ ಆಗ್ತದೆ. ಬಟ್ ಇದ್ರಲ್ಲಿ ಸುಮಾರು ಒಂದು 40ರಿಂದ 50 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರೆಲ್ಲ ಆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯಾರು ಏನು ಎಷ್ಟು ಕೊಲಾಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕಾನ್ಸೆಪ್ಟ್ ಅಷ್ಟೇ. ಸೊ ನನ್ನ ಕಾನ್ಸೆಪ್ಟ್ ಹಿಂಗಿದೆ, ನಾನು ಹೇಳಿದ ಕಾನ್ಸೆಪ್ಟ್ ಗೆ ತುಂಬಾ ಜನ ಮುಂದೆ ಬಂದಿದ್ದಾರೆ, ಸೊ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಅದಾಗುತ್ತೆ ಸರ್, ಆ ಯೋಚನೆಗಳು ಇದೆ.